ಮನುಷ್ಯ ಅಂದ್ಮೇಲೆ ಅವನಿಗೆ ಕೆಲವೊಂದು ಡೌಟ್ಸ್ ಹಲವಾರು ಟೈಮಲ್ಲಿ ಬಂದೇ ಬರುತ್ತೆ. ಆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳಕ್ಕೆ ಅವನಿಗೆ ಪಕ್ಕದಲ್ಲಿ ಒಂದು ಫ್ರೆಂಡ್ಸ್ ಆದ್ರೂ ಇರ್ಬೇಕು, ಫ್ಯಾಮಿಲೀಸ್ ಆದ್ರೂ ಇರ್ಬೇಕು, ಇಲ್ಲ ಮೊಬೈಲ್ ಅಲ್ಲಾದ್ರೆ ಯಾರಾದ್ರೂ ಗೊತ್ತಿರೋ ಒಂದು ಪರ್ಸನ್ ಕಾಲ್ ಮಾಡ್ಕೊಂಡು ಅವನ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೊಂತಾನೆ. ಇನ್ ಕೇಸ್ ಆಫ್ ಇವ್ರು ಯಾರುನು ಅವೈಲೇಬಲ್ ಇಲ್ಲ ಅಂತಂದ್ರೆ ಅವ್ನ ಏನ್ ಮಾಡ್ತಾನೆ, ಗೂಗಲ್ ನ ಸರ್ಚ್ ಮಾಡ್ತಾನೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅವನಿಗೆ ಇದ್ದಂತ ಒಂದು ಡೌಟ್ ಅಷ್ಟು ಕ್ಲಾರಿಟಿ ಆಗಿ ಕ್ಲಿಯರ್ ಆಗೋದಿಲ್ಲ. ಯಾಕಂತಂದ್ರೆ ಗೂಗಲ್ ಒಂದು ಸರ್ಚ್ ಇಂಜಿನ್. ನೀವೇನಾದ್ರೂ ಅದಕ್ಕೆ ಕೇಳ್ತಿರೋ ಅದು ಅದ್ರ ರಿಲೇಟೆಡ್ ಕಂಟೆಂಟ್ ಕೊಡುತ್ತೆ ಹೊರತು ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡಲ್ಲ. ಸೊ ಈ ಒಂದು ಟೈಮ್ ಅಲ್ಲಿ ನಿಮಗೆ ಬಂದಿರುವಂತ ಡೌಟ್ ನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡೋ ಒಬ್ಬ ಫ್ರೆಂಡ್ ಇದ್ರೆ ಹೇಗಿರುತ್ತೆ. ಸೊ ಇವತ್ತು ನಾನು ಹೇಳ್ತಿರೋ ಒಂದು ಎ ಸಾಫ್ಟ್ವೇರ್ ಹೆಸರು ಚಾಟ್ ಜಿಪಿಟಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಚಾಟ್ ಜಿಪಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಚಾಟ್ ಜಿಪಿಟಿ ಅಂದ್ರೆ ಏನಂತ ಸಿಂಪಲ್ ಆಗಿ ನೋಡೋದಾದ್ರೆ, ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ವರ್ಚುವಲ್ ಅಸಿಸ್ಟೆಂಟ್. ನಾವ್ ಏನೇ ಟೈಪ್ ಮಾಡಿದ್ರು ಅದರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡು ಮನುಷ್ಯನ್ ತರ ರಿಪ್ಲೈ ಮಾಡುವಂತ ಒಂದು ಟೆಕ್ನಾಲಜಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ 20 ಲಿಂಕ್ಸ್ ಬರುತ್ತೆ, ಆದ್ರೆ ಚಾಟ್ ಜಿಪಿಟಿ ನಲ್ಲಿ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಇದು ಕಾಪಿ ಪೇಸ್ಟ್ ಟೂಲ್ ಅಲ್ಲ, ಇದು ಥಿಂಕಿಂಗ್ ಮಾಡುವಂತ ಒಂದು ಎಐ. ಇದನ್ನ ಡೆವಲಪ್ ಮಾಡಿದ್ದು ಓಪನ್ ಎಐ ಅಂತ ಒಂದು ಕಂಪನಿ. ಮತ್ತೆ ಇದು ಗೂಗಲ್ ತರ ಸರ್ಚ್ ಇಂಜಿನ್ ಸಾಫ್ಟ್ವೇರ್ ಅಲ್ಲ, ಇದು ಟೆಕ್ಸ್ಟ್ ಬೇಸ್ಡ್ ಅಸಿಸ್ಟೆಂಟ್. ಈ ಒಂದು ಚಾಟ್ ಜಿಪಿಟಿನ ಯಾವ ತರ ಓಪನ್ ಮಾಡಬೇಕು, ಯಾವ ತರ ನಿಮ್ಮ ಒಂದು ಅಕೌಂಟ್ ಅನ್ನು ಸೆಟ್ ಮಾಡ್ಬೇಕಂತ ಹೇಳಿ ವಿಡಿಯೋ ಎಂಡಿಂಗ್ ಅಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಚಾಟ್ ಜಿಪಿಟಿ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಸ್ಟೂಡೆಂಟ್ಸ್ ಗೋಸ್ಕರ ನೋಡ್ಕೊಂಡ್ ಬಂದ್ಬಿಡೋಣ. ಈಗ ನಾನು ಈ ಚಾಟ್ ಜಿಪಿಟಿನ ಓಪನ್ ಮಾಡಿದ್ದೀನಿ. ಈಗ ಇದಕ್ಕೆ ಟೈಪ್ ಮಾಡ್ತೀನಿ, ಜಸ್ಟ್ ಸಿಂಪಲ್ ಆಗಿ ಆಯ್ ಅಂತ ನಾನು ಟೈಪ್ ಮಾಡ್ತೀನಿ. ಇದೇನ್ ಮಾಡುತ್ತಂದ್ರೆ ನನಗೆ ಇನ್ನೊಬ್ಬ ಫ್ರೆಂಡ್ ಯಾವ ತರ ರಿಪ್ಲೈ ಕೊಡ್ತಾನೋ ಅದೇ ತರ ಇದು ನನಗೆ ರಿಪ್ಲೈ ಕೊಡುತ್ತೆ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ. ಈ ಚಾಟ್ ಜಿಪಿಟಿನ ಯೂಸ್ ಮಾಡ್ಬೇಕಂದ್ರೆ ನಿಮಗೆ ಇಂಗ್ಲಿಷ್ ಬೇಕಂತ ಏನಿಲ್ಲ, ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಅವ್ರ ನಿಮ್ಮ ಒಂದು ಮದರ್ ಟಂಗ್ ಇದೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕೂಡ ನೀವು ಒಂದು ಚಾಟ್ ಜಿಪಿಟಿ ನೀವು ಕಂಟಿನ್ಯೂ ಮಾಡಬಹುದು. ಲೈಕ್ ಈಗ ನಾನು ಕೊಟ್ಟಿರುವಂತ ಆಯ್ ಅನ್ನೋ ಮೆಸೇಜ್ಗೆ ಇದು ನನಗೆ ಒಂದು ರಿಪ್ಲೈ ಬಂತು. ಈಗ ನಾನು ಇದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ನನ್ನ ಹತ್ರ ಒಂದು ಆಲ್ರೆಡಿ ಒಂದು ಮೆಸೇಜ್ ಇದೆ, ನಾನು ಇದಕ್ಕೊಂದು ಮೆಸೇಜ್ ಕೊಡ್ತೀನಿ, ಎಕ್ಸ್ಪ್ಲೇನ್ ನ್ಯೂಟನ್ಸ್ ಫಸ್ಟ್ ಲಾ ಇನ್ ಸಿಂಪಲ್ ವರ್ಡ್ಸ್ ಅಂತ ಹೇಳಿ. ಈಗ ಇದು ಎಂಟರ್ ಮಾಡಿದಾಗ ನಾನು ಕೊಟ್ಟಿರುವಂತ ಒಂದು ಕ್ವಶನ್ ಪೂರ್ತಿ ಅನಲೈಸ್ ಮಾಡಿ ಇದಕ್ಕೆ ಆನ್ಸರ್ ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ತರ ಇದು ಆನ್ಸರ್ ಅನ್ನು ಕೊಟ್ಟಿದೆ ಅಂತ ಹೇಳಿ. ಈಗ ನೀವು ಒಂದ್ ವೇಳೆ ನಿಮಗೆ ಇದು ಸಿಂಪಲ್ ಆಯ್ತು ಅಂತಂದ್ರೆ ಇದಕ್ಕೆ ನಿಮಗೆ ಒಂದು ಲಾಂಗ್ ವರ್ಷನ್ ಬೇಕು. ಲೈಕ್ ಇದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಇದು ಬಹಳ ಚಿಕ್ಕದಾಗಿದೆ ಅಲ್ಲ, ಈಗ ನೀವು ಲಾಂಗ್ ವರ್ಷನ್ ಅಂತ ಹೇಳಿ ನೀವು ಏನಾದ್ರು ಇದಕ್ಕೆ ಟೈಪ್ ಮಾಡಿದ್ರೆ ನಿಮಗೆ ಒಂದು 8 to 10 ಮಾರ್ಕ್ಸ್ ಬರುವಂತ ಒಂದು ಸ್ಕ್ರಿಪ್ಟ್ ಅನ್ನು ನಿಮಗೆ ಜನರೇಟ್ ಮಾಡಿಕೊಡುತ್ತೆ. ಈಗ ನೀವು ನೋಡಬಹುದು ಇಲ್ಲಿರುವಂತ ಒಂದು ಸ್ಕ್ರಿಪ್ಟ್ ಗೆ ಬಹಳ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಇದ್ದು ಇಲ್ಲಿ ಆಲ್ರೆಡಿ ಇದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಕೆಲಸನ ಮಾಡುತ್ತೆ. ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇದು ಏನ್ ಮಾಡುತ್ತೆ ಅಂದ್ರೆ ಮುಂದೆ ನಿಮ್ಗೆ ಇನ್ನೂ ಒಂದು ಆಪ್ಷನ್ಸ್ ಕೊಡುತ್ತೆ. ಲೈಕ್ ಅಂದ್ರೆ ಡಯಾಗ್ರಾಮ್ ಬೇಕಾ ಏನಾದ್ರು ಬೇಕಾ ಅಂತ ಹೇಳಿ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಡಯಾಗ್ರಾಮ್ ಕೊಡಿ ಅಂತ ಹೇಳಿ ಇದಕ್ಕೆ ಏನ್ ಮಾಡ್ತೀನಿ, ಡಯಾಗ್ರಾಮ್ ಅಂತ ನಾನು ಟೈಪ್ ಮಾಡಿದ್ರೆ ಇದು ನಾನು ಕೊಟ್ಟಿರುವಂತ ಈ ಒಂದು ಮೆಸೇಜ್ ಅನ್ನು ಅನಲೈಸ್ ಮಾಡಿ ಕ್ರಿಯೇಟ್ ಮಾಡಕ್ಕೆ ರೆಡಿ ಮಾಡುತ್ತೆ. ನೀವು ಇಲ್ಲಿ ನೋಡಬಹುದು. ನೀವು ಇಲ್ಲಿ ನೋಡ್ಬೋದು ಅದು ಯಾವ ತರ ಆದ್ರೆ ಈ ಒಂದು ಡಯಾಗ್ರಾಮ್ ನ ರೆಡಿ ಮಾಡಿ ಕೊಟ್ಟಿದೆ ಅಂತ ಹೇಳಿ. ನಾನೀಗ ಡಯಾಗ್ರಾಮ್ ಕೊಟ್ಟಿದ್ದು ಡಯಾಗ್ರಾಮ್ ಕೊಟ್ಟಿದ್ದೆ. ಇದು ನಿಮ್ಗೆ ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಟೈಮ್ ಅನ್ನ ಸೇವ್ ಮಾಡುವಂತ ಒಂದು ಟೆಕ್ನಾಲಜಿ. ಇದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ಲೈಕ್ ಏನಂತಂದ್ರೆ ನನಗೆ ಒಂದು ಎಸ್ಸೆ ಬೇಕು, ಯಾವ್ದು ಟ್ರೀ ಮೇಲೆ ನನಗೆ ಒಂದು ಎಸ್ಸೆ ಬೇಕು. ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಒಂದು ಲೈನ್ ಅನ್ನ ಬರ್ದು ನಾನು ಕೊಡ್ತೀನಿ, ರೈಟ್ ಎ ಶಾರ್ಟ್ ಎಸ್ ಡನ್ ಸೇವ್ ಟ್ರೀಸ್ ಅಂತ ಹೇಳಿ. ನೋಡ್ಬೋದು ಅದಕ್ಕೆ ಯಾವ ತರ ಈ ಒಂದು ಶಾರ್ಟ್ ಅಲ್ಲಿ ನಿಮ್ಗೆ ಒಂದು ಪ್ರಬಂಧವಾದ ಒಂದು ಮ್ಯಾಟರ್ ಬಂತು ಅಂತ ಹೇಳಿ. ಈಗ ನಿಮ್ಗೆ ಏನಾಯ್ತಿದೆ, ಇದು ಬಹಳ ಚಿಕ್ಕದಾಯ್ತು. ಇನ್ ಕೇಸ್ ಆಫ್ ಇದು ದೊಡ್ಡದಾಗಿ ಬೇಕು, ಇನ್ನು ಸ್ಟೆಪ್ ಬೈ ಸ್ಟೆಪ್ ಬೇಕಂದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಲಾಂಗ್ ವರ್ಷನ್ ವಿತ್ ಪಾಯಿಂಟ್ ಬೈ ಪಾಯಿಂಟ್ ಅಂತ. ಈಗ ಎಂಟರ್ ಮಾಡ್ತಿದ್ದಂಗೆ ಇದು ಏನಾಗುತ್ತೆ ಅಂದ್ರೆ ಈ ಒಂದು ಸ್ಕ್ರಿಪ್ಟ್ ಏನಿದೆಲ್ಲ ಇದು ಚಿಕ್ಕದಾಯ್ತು. ಈಗ ನಾನು ಕೊಟ್ಟಿರೋ ಲಾಂಗ್ ವರ್ಷನ್ ವಿತ್ ಪಾಯಿಂಟ್ ಬೈ ಪಾಯಿಂಟ್ ಅಂತ ಹೇಳಿ, ಇದು ಲಾಂಗ್ ವರ್ಷನ್ ಕೊಡುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ಇದಕ್ಕೆ ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ಇಂಟ್ರೊಡಕ್ಷನ್ ಇಲ್ಲ, ಯಾವುದೇ ಇಲ್ಲ. ಬಟ್ ಇಲ್ಲಿ ನೋಡಿದ್ರೆ ನೀವು ಇಂಟ್ರೊಡಕ್ಷನ್ ನೋಡ್ಬೋದು, ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ನೋಡ್ಬೋದು, ಯಾವ ತರ ಪಾಯಿಂಟ್ ವೈಸ್ ಕೊಟ್ಟಿದ್ದಾನೆ ನೋಡ್ಬೋದು. ಇಲ್ಲಿ ನೋಡಿದ್ರೆ ಯಾವ ತರ ಒಂದು ಆ ಟ್ರೀಸ್ ಉಳಿಸ್ಬೇಕಂತ ಕೊಟ್ಟಿದ್ದಾನೆ, ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದಾನೆ. ಇನ್ನೂ ಕೆಳಗಡೆ ಏನ್ ಬರುತ್ತೆ ಅಂದ್ರೆ ನಿಮಗೆ ವಿಜುವಲ್ಸ್ ಏನಾದ್ರು ಬೇಕು ಅಂತಂದ್ರೆ ನೀವು ಆ ಟೈಮಲ್ಲಿ ವಿಜುವಲ್ಸ್ ಅಂತ ಹೇಳಿ ಏನಾದ್ರು ಟೈಪ್ ಮಾಡಿದ್ರೆ ಅದ್ರ ತಕ್ಕಂಗೆ ಅದು ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ವಿಜುವಲ್ಸ್ ನ ಕೊಡಕ್ಕೆ ರೆಡಿ ಮಾಡುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ಒಂದು ಇಮೇಜ್ ಕೂಡ ನಿಮಗೆ ಲೋಡ್ ಆಗೋದು ಶೋ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು ನಾನು ವಿಜುವಲ್ಸ್ ಅಂತ ಕೊಟ್ಟಿದ್ರೆ ಇದು ಯಾವ ತರ ಆಗಿ ಆ ಒಂದು ವಿಜುವಲ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ. ಜನರಲ್ ಆಗಿ ಈ ಒಂದು ವಿಜುವಲ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೇಕಂದ್ರೆ ಬಹಳ ಟೈಮ್ ತಗೊಳುತ್ತೆ. ಬಟ್ ಇದು ಚಾಟ್ ಜಿಪಿಟಿ ಏನ್ ಮಾಡ್ತೀನಿ ನಿಮಗೆ ವಿತಿನ್ 1 minute ಒಳಗಡೆ ಈ ಒಂದು ವಿಜುವಲ್ ಅನ್ನ ಕೊಡ್ತೀನಿ ನಿಮಗೆ. ಓಕೆನಾ, ಈ ತರ ಈ ಒಂದು ಚಾಟ್ ಜಿಪಿಟಿ ಯೂಸ್ ಆಗುತ್ತೆ. ಲೈಕ್ ಚಾಟ್ ಜಿಪಿಟಿಗೆ ನೀವು ಯಾವ ತರ ಆದ್ರೆ ನೀವು ಪ್ರಾಂಪ್ಟ್ ಅನ್ನು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಈಗ ನಾನು ಸಿಂಪಲ್ ಆಗಿ ಏನ್ ಮಾಡಿದ್ದೆ, ವಿಜುವಲ್ಸ್ ಅಂತ ಕೊಟ್ಟಿದ್ದೀನಿ, ಸೊ ಅದಕ್ಕೆ ಈ ತರ ಕೊಡ್ತೀನಿ. ಇದರಲ್ಲಿ ಮೇನ್ ಪಾರ್ಟ್ ಏನಂತಂದ್ರೆ ನೀವು ಯಾವ ತರ ಪ್ರಾಂಪ್ಟ್ ಕೊಡ್ತೀರೋ ಅದಕ್ಕೆ ತಕ್ಕಂಗೆ ಆನ್ಸರ್ ಬರುತ್ತೆ. ಈಗ ನಾನು ಕೊಟ್ಟಿರೋ ಜಸ್ಟ್ ವಿಜುವಲ್ ಅಂತ ಕೊಟ್ಟಿದ್ದೀನಿ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಅಡ್ವಾನ್ಸ್ ಆಗಿ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಇಲ್ಲಿ
ಇಲ್ಲಿ ನೋಡ್ಬೋದು ವಿಜುವಲ್ಸ್ ವಿತ್ ಲ್ಯಾಂಡ್ಸ್ಕೇಪ್ ಮೋಡ್ ವಿತ್ ಪ್ರಾಪರ್ ಮೆಥಡ್ ಅಂತ ಕೊಟ್ಟಿದ್ದೀನಿ. ಈಗ ಇದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ ನಾನು ಕೊಟ್ಟಿರುವಂತ ಒಂದು ಲೈನ್ ಅನ್ನು ಅಬ್ಸರ್ವ್ ಮಾಡಿ ಇನ್ನೊಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೂ ಮತ್ತೆ ಇದಕ್ಕೆ ಯಾವ ತರ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ಒಂದ್ಸಲ ನೋಡ್ಬೋದು. ಯಾಕಂದ್ರೆ ಇಲ್ಲಿ ನಾನು ಕೊಟ್ಟಿರೋದು ನಾರ್ಮಲ್ ಪ್ರಾಂಪ್ಟ್ ಇದೆ ವಿಜುವಲ್ ಅಂತೇಳಿ, ಬಟ್ ಇಲ್ಲೇನ್ ಮಾಡಿದೀನಿ ಡೀಪ್ ಆಗಿ ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿದೀನಿ ವಿಜುವಲ್ ವಿತ್ ಲ್ಯಾಂಡ್ಸ್ಕೇಪ್ ಮೋಡ್ ವಿತ್ ಪ್ರಾಪರ್ ಮೆಥಡ್ ಅಂತೇಳಿ. ಇದಕ್ಕೆ ತಕ್ಕಂಗೆ ಇದು ಯಾವ ತರ ಒಂದು ಇಮೇಜ್ ಅನ್ನು ಜನರೇಟ್ ಮಾಡುತ್ತೆ ಅಂದ್ರೆ ನೀವು ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು ಇದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಿ. ಇದಕ್ಕೂ ಯಾವ ತರ ಡಿಫ್ರೆನ್ಸ್ ಇದೆ ಒಂದ್ ವೇಳೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು ಇದು ನಿಮ್ಗೆ ಬಹಳ ತರ ಯೂಸ್ ಆಗುತ್ತೆ. ಲೈಕ್ ನಿಮ್ಗೆ ಒಂದು ವಿಡಿಯೋ ರಿಲೇಟೆಡ್ ಸ್ಕ್ರಿಪ್ಟ್ ಬೇಕಾಗಿದ್ರೆ ನೀವು ಕೇಳ್ಬೋದು ಇದಕ್ಕೆ, ನನಗೆ ಒಂದು ಸಣ್ಣ ಸ್ಟೋರಿ ಕೊಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಕ್ಕೆ, ಲೈಕ್ ಎಮೋಷನ್ ಅಂತ ನೀವು ಟೈಪ್ ಮಾಡಿದ್ರೆ ಅದು ಯಾವ ತರ ಆನ್ಸರ್ ಕೊಡುತ್ತೆ ಅಂತ ಒಂದ್ಸಲ ನೀವು ನೋಡಿ. ನೋಡಿದ್ರೆ ಇಲ್ಲಿ ಯಾವ ತರದ ಒಂದು ಸಣ್ಣ ಸ್ಟೋರಿ ಬಂತೆ ಅಂತೇಳಿ. ಈ ಚಾಟ್ ಜಿಪಿಟಿಗೆ ಲಿಮಿಟ್ ಇಲ್ಲ, ನೀವು ಎಷ್ಟು ಸಲ ಬೇಕಾದ್ರೆ ಇದನ್ನ ಕೇಳಲೇಬಹುದು. ಓಕೆನಾ? ಈ ಚಾಟ್ ಜಿಪಿಟಿ ಅನ್ನೋದು ನೀವು ಎಷ್ಟು ಸಲ ಕೇಳಿದ್ರು ಒಂದು ಸಲ ಕೂಡ ಅದು ಟೈರ್ಡ್ ಆಗಲ್ಲ. 24 ಅವರ್ಸ್ ನಿಮ್ಗಾಗಿ ಅದು ಇದ್ದೇ ಇರುತ್ತೆ. ನಿಮ್ಗೆ ಏನೇ ಡೌಟ್ ಬಂದ್ರು ಅದು ಕ್ಲಿಯರ್ ಮಾಡೇ ಮಾಡುತ್ತೆ. ಸೊ ಈ ಒಂದು ಚಾಟ್ ಜಿಪಿಟಿನ ಯೂಸ್ ಮಾಡಿ. ಇದು ಕೊಟ್ಟಿರುವಂತ ಒಂದು ಇನ್ಫಾರ್ಮೇಶನ್ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗ್ಬೇಡಿ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಇದೊಂದು ಇನ್ಫಾರ್ಮೇಶನ್ ಲೈಕ್ ವರ್ಚುವಲ್ ಟೆಸ್ಟ್ ಬೇಸ್ಡ್ ಇದೊಂದು ಟೆಕ್ನಾಲಜಿ ಅಷ್ಟೇ. ಇದು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಿದೆ ಅದನ್ನ ಬ್ಲೈಂಡ್ ಆಗಿ ನಂಬಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಿರುತ್ತೋ ಅದು ಒಂದ್ಸಲ ಅನಲೈಸ್ ಮಾಡಿ, ಅದು ಅನಲೈಸ್ ಮಾಡೋದು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ರಿ. ಯಾಕಂತಂದ್ರೆ ಇದು ಬೇರೆಯವರು ಕೊಟ್ಟಿರೋ ಒಂದು ಡಾಟಾನ ಅನಲೈಸ್ ಮಾಡ್ಕೊಂಡು ಇದು ರೆಡಿ ಮಾಡಿ ತೋರ್ತು ಸ್ವಂತಕ್ಕಾಗಿ ಯಾವ ತರ ಒಂದು ಡಾಟಾ ಇದು ಕೊಡಲ್ಲ. ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ ಅಲ್ಲಿ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ. ಆ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿದಾಗ ಮೇಲೆ ಒಂದು ಫಸ್ಟ್ ಅಲ್ಲೇ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ 3 ಡಾಟ್ ಕ್ಲಿಯರ್ ಆಗ್ತಿದೆಲ್ಲ, ಇಲ್ಲಿ ನಿಮ್ಗೆ ಒಂದು ಚಾರ್ಟ್ ಏನಿದೆ ನೀವು ಮಾಡಿರುವಂತ ಕ್ಲಿಯರ್ ಶೋ ಆಗುತ್ತೆ. ಇದು ಪೇಯ್ಡ್ ವರ್ಷನ್ ಇದೆ, ಫ್ರೀ ವರ್ಷನ್ ಇದೆ. ನಾನು ಬಿಗಿನರ್ಸ್ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಫ್ರೀ ವರ್ಷನ್ ಯೂಸ್ ಮಾಡಿ, ಯಾಕಂದ್ರೆ ಫ್ರೀ ವರ್ಷನ್ ನಿಮ್ಗೆ ಎನಫ್, ಪೇಯ್ಡ್ ವರ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಚಾಟ್ ಜಿಪಿಟಿನ ಇವಾಗಿಂದ ಯೂಸ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಬರ್ತಾ ಅದು ಪರ್ಫೆಕ್ಟ್ ಆದ್ಮೇಲೆ ನೀವೇ ಅಡ್ವಾನ್ಸ್ ಆಗಿ ಚಾಟ್ ಜಿಪಿಟಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ನಿಮ್ಗೆ ಏನಾದ್ರು ಲರ್ನಿಂಗ್ ಮಾಡೋಕೆ ಸಿಕ್ಕಿದ್ರೆ ಕಾಮೆಂಟ್ ಅಲ್ಲಿ ಟೈಪ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ್ದರ ಬಗ್ಗೆ ಬೇಕಂತ ನೀವು ಟೈಪ್ ಮಾಡಿ, ಅದರ ರಿಲೇಟೆಡ್ ವಿಡಿಯೋ ತರಕ್ಕೆ ನಾವು ಟ್ರೈ ಮಾಡ್ತೀವಿ.